ಮಾಧ್ಯಮದ ಮಿತ್ರರನ್ನು ಸ್ವಾಗತಿಸುತ್ತಾ ಕರಾವಳಿ ಕರ್ನಾಟಕದ ಕಲಾವಿದರಿಗೆ ಒಂದು ವಿಶೇಷವಾದಂಥ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಎಲ್ಲರ ಕಲಾವಿದರನ್ನು ಸೇರಿಸಿಕೊಂಡು ವಾದಿರಾಜ ಬಾಲಕ ಮಂಡಳಿ ಅನ್ನುವಂಥ ಒಂದು ಕನ್ನಡ ಚಲನಚಿತ್ರವನ್ನು ಇವತ್ತು ಪ್ರಾರಂಭಿಸಿ 50 ದಿವಸದಲ್ಲಿ ಮುಗಿಸಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ವಿಶಿಷ್ಟವಾಗಿ ಹಾಸ್ಯಮಯವಾದಂಥ ಈ ಚಿತ್ರಕಥೆಯಲ್ಲಿ ಪ್ರಮುಖ ಕಲಾವಿದರು ವಿಶೇಷವಾದಂಥ ಆಕರ್ಷಣೀಯವಾದಂಥ ಪಾತ್ರಗಳನ್ನು ಭಾಗವಹಿಸಿ ಹೊಸ ಒಂದು ಪ್ರಯೋಗವನ್ನು ಮಾಡಿ ವಾದಿರಾಜ ಬಾಲಕ ಮಂಡಳಿ ಎನ್ನುವಂಥ ಒಂದು ಹೆಸರಿನ ಚಲನಚಿತ್ರವನ್ನು ಈಗಾಗಲೇ 50 ದಿವಸದಲ್ಲಿ ಚಿತ್ರೀಕರಣಗೊಳಿಸಿ ಮುಗಿಸಿದ್ದಾರೆ. ಇನ್ನು ಮುಂದೆ ಅದರ ಕೆಲಸಗಳು ಬಾಕಿ. ಇದರಲ್ಲಿ ಮುಖ್ಯವಾಗಿ ಹೊರರೂಪಂ ಹಾಡಿನ ಖ್ಯಾತಿಯ ಸತ್ಯರಾಜ್ ಕೌರವರು ಈ ಚಿತ್ರದ ಮೂಲಕ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡುತ್ತಿದ್ದಾರೆ. ಅವರು ಚಿತ್ರಕಥೆ ಹಾಗೂ ಸಂಭಾಷಣೆ ಜೊತೆಗೆ ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅವರು ಈ ಸಿನಿಮಾವನ್ನು 50 ದಿವಸಗಳ ಕಾಲ ಚಿತ್ರೀಕರಣಗೊಳಿಸಿ 2 ಹಂತಗಳಲ್ಲಿ ಮುಗಿಸಿದ್ದಾರೆ. ಈಗ ಸಂಗೀತ ಮತ್ತು ಡಬ್ಬಿಂಗ್ ಕೆಲಸಗಳಲ್ಲಿ ಅವರು ನಿರತರಾಗಿದ್ದಾರೆ. ಇಲ್ಲೇ ಇದ್ದಾರೆ ನಮ್ಮ ಜೊತೆ. ಒಂದ್ಸಲ ಎದ್ದು ಮುಖ ತೋರಿಸಿದ್ರೆ ಅವ್ರಿಗೆ ಗೊತ್ತಾಗಬೇಕಿಲ್ಲ. ಅದೇ ರೀತಿಯಾಗಿ ನಮ್ಮ ಈ ಚಿತ್ರಕಥೆ ಬಂದು ಹೇಳಿದಾಗ ನಮಗೆ ಖುಷಿ ಆಯಿತು. ನಮ್ಮ ಕರಾವಳಿ ಕರ್ನಾಟಕದ ಜನರಿಗೆ, ಕಲಾವಿದರಿಗೆ ಒಂದು ಅವಕಾಶ ಕೊಡುವ ಅನ್ನುವಂಥ ದೃಷ್ಟಿಕೋನದಿಂದ ಈ ಚಲನಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಕೂಡ ಒಪ್ಪಿಗೆ ನೀಡಿದ್ದೇವೆ. ಈ ಚಿತ್ರವು ಹಾಸ್ಯ, ಭಾವನಾತ್ಮಕ ಅಂಶಗಳು ಹಾಗೂ ಸಾಮಾಜಿಕ ಹಿನ್ನೆಲೆ ಒಟ್ಟುಗೂಡಿಸಿ ಮನೋರಂಜನೆ ಪ್ಯಾಕೇಜ್ ಆಗಿದ್ದು ಪ್ರೇಕ್ಷಕರಿಗೆ ಒಂದು ಹೊಸ ಅನುಭವವನ್ನು ನೀಡಲಿಕ್ಕಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗಿದೆ. ಈ ಸಿನಿಮಾ ಎಲ್ಲ ವರ್ಗದ ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡಲಿದೆ ಮತ್ತು ಕುಟುಂಬ ಸಮೇತ ನೋಡಬಹುದಾದಂಥ ಒಂದು ಸಮಯ ಕಳೆಯುವ ಒಂದು ಹಾಸ್ಯಮಯ ಸಿನಿಮಾ ಆಗಿ ರೂಪುಗೊಂಡಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗಿದೆ. ಈ ಸಿನಿಮಾವನ್ನು ತಮಿಳು, ತೆಲುಗು, ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆ ಮಾಡುವ ಯೋಜನೆಯನ್ನು ಕೂಡ ಇವರೆಲ್ಲರೂ ಹಾಕ್ಕೊಂಡಿದ್ದಾರೆ. ಅಂದರೆ ಜನರ ಸಹಕಾರ ಬಂದಾಗ ಅವರು ಅದನ್ನು ಎಲ್ಲ ಭಾಷೆಗಳಲ್ಲಿ ತದಂತಿಸಿ ಆ ಭಾಷೆಗೆ ಎಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವರು ಚಿಂತನೆ ನಡೆಸಿದ್ದಾರೆ. ಚಿತ್ರದಲ್ಲಿ ಕರಾವಳಿಯ ಪ್ರತಿಭಾವಂತ ಹಾಗೂ ಜನಪ್ರಿಯ ಕಲಾವಿದರ ಸಮೂಹವೇ ಇದರಲ್ಲಿ ಸೇರಿಸಿಕೊಂಡಿದ್ದೇವೆ. ಗುಂಡು ಮಾಮು ಖ್ಯಾತಿಯ ನವೀನ್ ಪಡೀಲ್ರವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ತಮ್ಮ ವಿಶೇಷ ಅಭಿನಯದ ಮೂಲಕ ಪ್ರೇಕ್ಷಕರನ್ನು ಮನೋರಂಜಿಸಲಿದ್ದಾರೆ. ಪ್ರಸ್ತುತ ಬಹು ಬೇಡಿಕೆಯಲ್ಲಿರುವ ಪ್ರಕಾಶ್ ತುಮಿನಾಳ್, ನಯೀಮ್ ರಾಮದಾಸ್, ದೀಪಕ್ ರೈ ಪಾಣಾಜೆ ಹಾಗೂ ಪುಷ್ಪರಾಜ್ ಬಳ್ಳಾರ್ ಹಾಗೂ ವಿಭಿನ್ನ ಪಾತ್ರಗಳಲ್ಲಿ ಹಾಸ್ಯದ ಹೊನಲನ್ನು ಹರಿಸಲಿದ್ದಾರೆ. ಅರ್ಜುನ್ ವೇದಾಂತ್ ಅರ್ಥವ್ ಪ್ರಕಾಶ್ ನಟರಾಗಿ ಅಭಿನಯಿಸಿದ್ದು, ತನ್ವೀರಾವ್ ಮತ್ತು ವೆನ್ಯಾ ರೈ ನಾಯಕರಾಗಿ ಚಿತ್ರಕ್ಕೆ ಗ್ಲಾಮರ್ ಜೊತೆಗೆ ಭಾವನಾತ್ಮಕವಾದಂಥ ಸ್ಪರ್ಶವನ್ನು ನೀಡಿದ್ದಾರೆ. ಇದಲ್ಲದೆ ಲಕ್ಷ್ಮಣ್ ಮಲ್ಲೂರು, ಗೋಪಿನಾಥ್, ಶೋಭರಾಜ್ ಅವರು ಸೇರಿದಂತೆ ಹಲವು ಅನುಭವಿ ನಟರು ಇದರಲ್ಲಿದ್ದಾರೆ. KLF ಎನ್ನುವಂಥ ವಿಶೇಷವಾದಂಥ ಕ್ಯಾಮರಾವನ್ನು ಉಪಯೋಗ ಮಾಡಿದ್ದಾರೆ. ಯಾಕೆ ಹೇಳಿದರೆ ಎಲ್ಲೂ ಹೆಚ್ಚು ಕಮ್ಮಿ ಆಗಬಾರ್ದು, ವೆಚ್ಚದ ಬಗ್ಗೆ ಚಿಂತನೆ ಮಾಡಿದ ಅವರು ಈ ಕ್ಯಾಮರಾ ಕಾಂತಾರ, ಪೊಗರು ಮೊದಲಾದ ಬಿಗ್ ಬಜೆಟ್ ಸಿನಿಮಾಗಳಿಗೆ ಉಪಯೋಗಿಸಲ್ಪಡುವಂಥ ಕ್ಯಾಮ್ರಾವನ್ನು ಉಪಯೋಗಿಸಿದ್ದಾರೆ. ಕಷ್ಟವಾಗಿಲ್ಲ. ತಮಿಳು ಚಿತ್ರದ ಅನುಭವಿ ಛಾಯಾಚಿತ್ರಗಾರ ಎಸ್ ಚಂದ್ರಶೇಖರ್ ಕ್ಯಾಮರಾದಲ್ಲಿ ಕೈಜೋಡಿಸಿದ್ದಾರೆ. ಸವಾರಿ ಚಿತ್ರದ ಮೂಲಕ ಖ್ಯಾತರಾದ ಮಣಿಕಾಂತ್ ಕದ್ರಿ ಸಂಗೀತ ಸಂಯೋಜನೆ ಮಾಡಿದ್ದು ಈ ಹಾಡುಗಳಿಗೆ ವಿಶೇಷ ರಂಜನೆ ನೀಡಿದ್ದಾರೆ. ಸ್ಟಂಟ್ ಮಾಸ್ಟರ್ ಟೈಗರ್ ಶಿವು ಸಾಹಸದ ನಿರ್ದೇಶನದ ಜವಾಬ್ದಾರಿ ಹೊತ್ತಿದ್ದಾರೆ. ಅದೇ ರೀತಿಯಾಗಿ ಸಾಯಿ, ವಿಘ್ನೇಶ್, ನಯೀಮ್ ರಾಮದಾಸ್ ಸೇರಿದಂತೆ ಹಿಂದಿ ಚಿತ್ರರಂಗದ ಪ್ರಮುಖ ಗಾಯಕರು ಕೂಡ ತಮ್ಮ ಧ್ವನಿಯಿಂದ ಹಾಡುಗಳಿಗೆ ಜೀವ ತುಂಬಿದ್ದಾರೆ. ಈ ಸಿನಿಮಾದಲ್ಲಿ ಜಯಪ್ರಕಾಶ್ ಶಿಂದೆ ಸಹ ನಿರ್ಮಾಪಕರಾಗಿದ್ದರೆ, ಸಂತೋಷ್ ಶೆಟ್ಟಿ ಕಾರ್ಯನಿರ್ವಾಹಕರಾಗಿ, ರಾಜೇಶ್ ಕುಡ್ಲಾ
ಹಾಗೂ ಕಾರ್ತಿಕ್ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಸಹಕರಿಸಿದ್ದಾರೆ. ಮತ್ತು ಈ ಚಿತ್ರದ ನಿರ್ಮಾಪಕ ಜವಾಬ್ದಾರಿಯನ್ನು ಮೇಘರಾಜರು ಅವರು ತಗೊಂಡಿದ್ದಾರೆ. ನಾನು ಹೆಸರಿಗಷ್ಟೇ ಇವರೆಲ್ಲ ಮಾಡಿಕೊಂಡಿದ್ದಾರೆ, ನಮ್ಮದೇನು ಯಾವುದರಲ್ಲಿ ಇಲ್ಲ. ನಮ್ಗೆ ಕಾಣ್ತದೆ ಇದನ್ನು ಕಂಪ್ಲೀಟ್ ಡಬ್ಬಿಂಗ್ ಎಲ್ಲ ಕೆಲಸ ಮುಗಿಸಿ ಆಗಸ್ಟ್ ತಿಂಗಳಲ್ಲಿ ಭರ್ಜರಿಯಾಗಿ ಅಂತ ಹೇಳಿದ್ದಾರೆ. ಯಾವ ರೀತಿ ಮಾಡ್ತಾರೋ ಅವರಿಗೆ ಬಿಟ್ಟದೆಲ್ಲ ನಾನು ಅದನ್ನು ಕರಾವಳಿಯ ನೈಜತೆಯನ್ನು ಉಳಿಸ್ಕೊಂಡು ಎಲ್ಲ ವರ್ಗದ ಪ್ರೇಕ್ಷಕರಿಗೆ ಹತ್ತಿರವಾಗಂತೆ ವಾರದಿರಾಜ ವಾಲ್ಗ ಮಂಡಳಿ ಹಾಸ್ಯಮಯ ಸಿನಿಮಾ ಚಿತ್ರೀಕರಣಗೊಂಡಿದ್ದು ಆಗಸ್ಟ್ ತಿಂಗಳಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಬಿಡುಗಡೆಯಾಗ್ತದೆ ಅಂತೇಳಿ ಸಂತೋಷ ಆಗ್ತದೆ. ಕೃತಿಗೆ ಸಿಗುವ ವಿಶ್ವಾಸ ಇಡೀ ನಮ್ಮ ಚಿತ್ರತಂಡಕ್ಕೆ ಇದೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ. ಅದರಿಂದ ಯಾವುದೇ ಯೋಜನೆಗಳಿಗೆ ಸದಾ ಪ್ರೋತ್ಸಾಹವನ್ನು ಪತ್ರಿಕಾ ಮಾಧ್ಯಮದವರು ಹಾಗೂ ದೃಶ್ಯ ಮಾಧ್ಯಮದವರು ನನಗೆ ನಿರಂತರವಾಗಿ ಕೊಡ್ತಾ ಬಂದಿದ್ದೀರಿ. ಈ ಒಂದು ಕನ್ನಡ ಚಲನಚಿತ್ರದ ಯಶಸ್ವಿಗೂ ಕೂಡ ನಿಮ್ಮ ಪಾತ್ರ ಅಗತ್ಯ. ನಿಮ್ಮ ಸಂಪೂರ್ಣ ಸಹಕಾರವನ್ನು ಕೇಳಿಕೊಂಡು ಇದನ್ನು ಪ್ರಚಾರಗೊಳಿಸಿ ಯಶಸ್ವಿಯಾಗಿ ಮೂಡಿಬರುವಂತೆ ನಾವು ಮಾಡಬೇಕಂತ ಕೇಳಿಕೊಳ್ತೇನೆ. ವಿಶ್ವರಾಜ್ ಅವರು ಈ ಚಿತ್ರದ ನಿರ್ದೇಶನ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಹಲವಾರು ನಮ್ಮ ರಂಗ ಸಂಗಾತಿ ಮತ್ತು ಕೋರ್ಟ್ ಮಾಸ್ಟರ್ ತಂಡದ ಮೂಲಕ ಹಲವಾರು ನಾಟಕಗಳನ್ನು ಇಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ನಾಟಕಗಳಿಂದ ಭಿನ್ನವಾಗಿ ಒಂದು ಸಿನಿಮಾ ಕ್ಷೇತ್ರಕ್ಕೆ ಬರುವಾಗ ಸಹಜವಾಗಿ ಒಂದು ಆತಂಕ ಇರ್ತದೆ. ಆ ಆತಂಕ ನನ್ನನ್ನು ಕೂಡ ಇತ್ತು. ಇದೊಂದು ಒಟ್ಟು ತಂಡದ ಪ್ರಯತ್ನ ಆದುದರಿಂದ ಮಾತ್ರ ಈ ಹಂತಕ್ಕೆ ಬಂದಿದೆ ಅಂತ ಹೇಳಿ ನಾನು ಅದು ಬಹಳ ವಿಶ್ವಾಸದಿಂದ ಹೇಳ್ತೇನೆ. ಬಹಳ ಮುಖ್ಯವಾಗಿ ನಮ್ಮ ಪ್ರೊಡ್ಯೂಸರ್ ಅವರು ನಮಗೆ ಯಾವುದೇ ಸಂದರ್ಭದಲ್ಲಿ ನಾವು ಏನು ಕೇಳಿದ್ರು ಮಾಡಿ ಅಂತೇಳಿ ಬೆನ್ನು ತಟ್ಟಿ ನಮಗೆ ಪ್ರೋತ್ಸಾಹ ಮಾಡಿದ್ದಾರೆ. ಮೇಘರಾಜ್ ಸರ್ ಅವರು, ರಂಜನ್ ಕುಮಾರ್ ಸರ್ ಅವರು. ಅದೇ ರೀತಿಯಲ್ಲಿ ಬಹಳ ಮುಖ್ಯವಾಗಿ ಪ್ರತಿ ಹಂತದಲ್ಲೂ ನಮಗೆ ಏನು ಸಣ್ಣ ಪುಟ್ಟ ಅಡೆತಡೆಗಳು ಬಂದರೂ ಏನಾದರೂ ರಿಕ್ವೈರ್ಮೆಂಟ್ ಅರ್ಜೆಂಟ್ ಇವತ್ತಿಗೆ ಈ ಹೊತ್ತಿಗೆ ಇದು ಬೇಕು ಅಂತ ಹೇಳಿದ ಕೂಡಲೇ ನಮಗೆ ಪ್ರತಿಯೊಂದನ್ನು ಒದಗಿಸಿಕೊಟ್ಟವರು ನಮ್ಮ ಸಹ ನಿರ್ಮಾಪಕರಾದಂತಹ ಜಯಪ್ರಕಾಶ್ ತುಂಬೆ ಅವರು ಮತ್ತು ನಮ್ಮ ಚಿತ್ರದಲ್ಲಿ ಪ್ರಮುಖ ಖಳನಾಯಕನ ಪಾತ್ರ ಮಾಡಿದಂತಹ ಗೋಪಿನಾಥ್ ಭಟ್. ಇವರೆಲ್ಲರ ಸಹಕಾರವನ್ನು ನಾನು ಬಹಳ ಪ್ರೀತಿಯಿಂದ ನೆನೆಸ್ತಾ ಇದ್ದೇನೆ. ಒಂದು ಸಿನಿಮಾ ಮಾಡಬೇಕು ಅಂತಂದ್ರೆ ಎಷ್ಟು ಸಾಹಸ ಉಂಟು, ಎಷ್ಟು ಕಷ್ಟ ಉಂಟು ಅಂತೇಳಿ ನನಗೆ ಈಗ ಅನುಭವ ಆಯಿತು. ಆ ಸಾಹಸವನ್ನು ನಾವು ದಾಟಿ ಬಂದಿದ್ದೇವೆ. ಒಂದು ಚಿತ್ರೀಕರಣ ಪೂರ್ಣಗೊಳಿಸಿದ್ದೇವೆ. ಇನ್ನು 2ನೇ ಹಂತದ ಕೆಲಸಗಳು ಬಾಕಿ ಇವೆ. ಡಬ್ಬಿಂಗ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, CG ಆಗಿರ್ಬೋದು, ಈ ಕೆಲಸಗಳೆಲ್ಲ ಬಾಕಿ ಇವೆ. ಇದರ ಜೊತೆಗೆ ನನಗೆ ಬಹಳ ಮುಖ್ಯವಾಗಿ ಲಕ್ಷ್ಮಣ್ ಕುಮಾರ್ ಮನ್ನೂರ್ ಅವರು ಮತ್ತು ಸಂತೋಷ್ ಶೆಟ್ಟಿ ಅವರು ಕಾರ್ಯನಿರ್ಮಾಪಕ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಮಗೆ ಸಹಕಾರ ಮಾಡಿದ್ದಾರೆ. ಮತ್ತು 2ನೇ ಹಂತದ ಇದು ಬರುವಾಗ ನಮ್ಮ ಶೂಟಿಂಗ್ ಬರುವಾಗ ರಾಜೇಶ್ ಕುಡ್ಲ ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಒಂದು ದೊಡ್ಡ ಒಂದು ಸಾಹಸದ ಕತೆ. ಅಂದರೆ ಅದು ಚೇಸಿಂಗ್ ಇತ್ತು, ಫೈಟ್ ಇತ್ತು, ಆಮೇಲೆ ಆಕ್ಸಿಡೆಂಟ್ ಇತ್ತು. ಈ ಸೀನ್ಗಳನ್ನೆಲ್ಲ ಮಾಡುವಾಗ ಅದು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಮಾಡುವಂಥ ಕೆಲಸಗಳು. ಅದು ನನಗೆ ಹೊಸ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ, ಯಾರು ತಪ್ಪು ತಿಳ್ಕೊಳ್ಬೇಡಿ. ಬಹಳ ಒಂದು ಸಾಹಸದ ಕೆಲಸ. ನಾನು ಇಡೀ ತಂಡದವರು ನಾನು ಒಟ್ಟಿಗೆ ನನ್ನ ಬೆನ್ನೆಲುಬಾಗಿದ್ದರು. ಆ ಕಾರಣಕ್ಕಾಗಿ ನಾವು ಅದನ್ನು ಬಹಳ ಯಶಸ್ವಿಯಾಗಿ ಬಹಳ ಪರಿಪೂರ್ಣತೆಯಿಂದ ಮುಗಿಸಿದ್ದೇವೆ ಅನ್ನೋದು ನಾನು ಹೇಳ್ತೇನೆ. ಆಮೇಲೆ ನೀವು ಹೇಳಿದಾಗೆ ಕತೆ, ಅದೇ ವಿಷಯಕ್ಕೆ ಬರ್ತಾ ಇದ್ದೇನೆ. ಒಂದು ಹಾಸ್ಯ ಪ್ರಧಾನ ಕಥೆ ಆದರೂ ಅದರಲ್ಲಿ ಒಂದು ಸಾಮಾಜಿಕ ಕಳಕಳಿ, ಸಾಮಾಜಿಕ ಕಾಳಜಿ ಇರುವಂಥ ಒಂದು ಸಣ್ಣ ಸಂದೇಶವನ್ನು ನಾವು ಕೊಟ್ಟಿದ್ದೇವೆ. ಒಂದು ತಂಡ, ವಾದಿರಾಜ ಬಾಲಕ ಮಂಡಳಿ ಅನ್ನುವಂಥ ತಂಡ, ಅದರ ಸುತ್ತ ನಡೆಯುವಂಥ ಕತೆ. ಒಂದು ತಂಡ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಯಾವ ರೀತಿ ಅವರಿಗೆ ಒಂದು ಸವಾಲುಗಳನ್ನು ಎದುರಿಸಲಿಕ್ಕೆ ಸಿಗ್ತದೆ, ಮತ್ತೆ ಕತೆ ಯಾವ ರೀತಿ ತಿರುವು ಪಡ್ಕೊಳ್ತದೆ ಅನ್ನುವಂಥದ್ದು ಕತೆ. ನಾನು ಕತೆ ಹೇಳ್ತಾ ಹೋದರೆ ಮತ್ತೆ ನನ್ನೊಳಗಿನ ಕತೆಗಾರ ಮತ್ತೆ ಬಂದು ಫುಲ್ ಕತೆ ಹೇಳಬೇಕಾಗ್ತದೆ. ಹಾಗಾಗಿ ನಾನು ನಿಲ್ಲಿಸ್ತೇನೆ. ಪ್ರೊಡ್ಯೂಸರ್ ಹೇಳ್ತಾರೆ ಕತೆಯ ಪೂರಣ ಅಷ್ಟೇ. ಹಾಗಂತ ಹೇಳಿ ಈ ವಾದಿರಾಜ ವಾಲಕ ಮಂಡಳಿಯಲ್ಲಿ 5 ಜನ ಪ್ರಮುಖರಿದ್ದಾರೆ. ನವೀನ್ ಡಿ ಪಟೇಲ್, ಪ್ರಕಾಶ್ ಮಿನಾಡು, ಪುಷ್ಪರಾಜ್ ಕೊಳ್ಳರು, ಮೈಮ್ ರಾಮದಾಸ್ ಮತ್ತು ದೀಪಕ್ ರೈಪಾಣಿ. ಈ 5 ಜನ ಮಂಡಳಿ ಅವರೊಂದು ತಂಡ. ಆ ತಂಡ ನಮಗೆ ಶೂಟಿಂಗ್ ಸ್ಟಾರ್ಟ್ ಆಗುವ ಮುಂಚೆಯೂ ಮತ್ತು
ಶೂಟಿಂಗ್ ಹಂತ ಮುಗಿಯುವವರೆಗೂ ಪ್ರತಿ ಒಂದಕ್ಕೂ ನಮಗೆ ಸಹಕಾರ ನೀಡಿದ್ದಾರೆ. ಆರ್ಟಿಸ್ಟ್ಗಳೆಲ್ಲರೂ, ಕಲಾವಿದರೆಲ್ಲರೂ ಕೂಡ, ಬಹಳ ಮುಖ್ಯವಾಗಿ ಶೋಭರಾಜ್ ಇರ್ಬೋದು, ಅವರು ಬೇರೆ ಬೇರೆ ಡೇಟ್ಸ್ ಕ್ಲಾಶ್ ಆಗ್ತಾ ಇತ್ತು. ಅವ್ರಿಗೆ ಅಂದ್ರೆ ತುಂಬಾ ಡಿಮಾಂಡ್ ಆರ್ಟಿಸ್ಟ್ಗಳು ಎಲ್ಲರೂ, ಈ ಎಲ್ಲ ಆರ್ಟಿಸ್ಟ್ಗಳು. ಅದರ ಜೊತೆಗೆ ಹೀರೋ ಆಗಿ ಅರ್ಜುನ್ ಅಂತ ಮತ್ತು ಅಥರ್ವ ಪ್ರಕಾಶ್ ಹಾಗೂ ವೇನ್ಯಾ ರೈ ಮತ್ತು ತನ್ವೀರಾವ್, ಇವರು ಕಥಾನಾಯಕರು ಮತ್ತು ಕಥಾನಾಯಕಿಯರು. ಎಲ್ಲರೂ ಕೂಡ ನಮಗೆ ಕಲಾವಿದರಾಗಿ ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಈ ರೀತಿಯ ಸಹಕಾರದಿಂದಾಗಿ ಮಾತ್ರ ಒಂದು 2 ಹಂತದಲ್ಲಿ ನಾವು 50 ದಿವಸಗಳ ಕಾಲ ನಾವು ಶೂಟಿಂಗ್ ಮುಗಿಸಿದ್ದೇವೆ. ಇನ್ನು ಬಹಳ ಮುಖ್ಯವಾಗಿ ವಾದಿರಾಜ ವಾಲಕ ಮಂಡಳಿ ಅಂತ ಹೇಳಿದ ಕೂಡಲೇ, ವಾಲಕ ಅಂತ ಹೇಳಿದ ಕೂಡಲೇ ನಿಮಗೆ ಒಂದು ಸಂಗೀತದ್ದು ಮನಸ್ಸಿಗೆ ಬರ್ತದೆ. ಅದಕ್ಕೆ ನಾವು ಮೊದಲಿಂದ ಯಾರು ಸಂಗೀತ ಮಾಡಬೇಕು ಅಂತ ಹೇಳುವಾಗ ನಮ್ಮ ಎಲ್ಲರ ಒಮ್ಮತ ಅಭಿಪ್ರಾಯ ಏನಂತ ಹೇಳಿದ್ರೆ, ನಮ್ಮ ವಾದಿರಾಜ ನೋಡ್ಲಿಕ್ಕೆ ನಮ್ಗೆ ಮಣಿಕಾಂತ್ ಕದ್ರಿ ಅವರ ಮನಸ್ಸಿಗೆ ಬಂತು. ಹಾಗಾಗಿ ಇಮಿಡಿಯೇಟ್ ನಾವು ಮಣಿಕಾಂತ್ ಕದ್ರಿ ಅಂತ ಕೇಳುವಾಗ ಅವರು ಕೂಡ ಖುಷಿಯಿಂದ ಒಪ್ಪಿದ್ರು. ಅವರ ಸೃಜನಶೀಲತೆಯಿಂದ, ಅವರ ಸೃಷ್ಟಿಶೀಲತೆಯಿಂದ ಹೊಸ ಹೊಸ ರಾಗಗಳನ್ನು, ಹೊಸ ಹೊಸ ಸಂಗೀತ ಸಂಯೋಜನೆಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ನಮಗೆ ಸಂಗೀತಕ್ಕೆ ನಮಗೆ ಇಡೀ ಸಿನಿಮಾಕ್ಕೆ ಪೂರಕವಾಗಿ ಸಂಗೀತವನ್ನು ಮಾಡಿಕೊಟ್ಟಿದ್ದಾರೆ. ಬಹಳ ವಿಶೇಷವಾಗಿ ನಮ್ಮ ಇಡೀ ತಂಡದ ಪರವಾಗಿ ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೇನೆ. ಆಮೇಲೆ ನಮಗೆ ಒಂದು ಆಕ್ಸಿಡೆಂಟ್ ಸೀನ್ ಇದೆ. ಆಕ್ಸಿಡೆಂಟ್ ಮತ್ತು ಚೇಸ್ ಮತ್ತೆ ಫೈಟ್, ಇದೆಲ್ಲದಕ್ಕೂ ಒಂದು ಸಾಹಸ ಫೈಟ್ ಮಾಸ್ಟರ್ ಬೇಕಿತ್ತು. ಹಾಗಾಗಿ ನಾವು ಟೈಗರ್ ಶಿವ್, ಅವರಿಗೆ ಇನ್ನೊಂದು ಹೆಸರು ರಿಸ್ಕಿ ಶಿವ್ ಅಂತ ಹೇಳಿ, ತುಂಬ ರಿಸ್ಕ್ ತಗೊಳ್ಳೋದ್ರಲ್ಲಿ ಬಹಳ ಹೆಸರುವಾಸಿ ಆದವರು. ಆ ಟೈಗರ್ ಶಿವ್ ಬಂದು ನಮಗೆ ಬಹಳಷ್ಟು ನಮಗೆ ಗೈಡೆನ್ಸ್ ಮಾಡಿ, ಅವರು ಪರಿಪೂರ್ಣತೆಯಿಂದ ಅವರು ಕೆಲಸ ಮಾಡಿ ಹೋಗಿದ್ದಾರೆ. ಹಾಗಾಗಿ ಒಟ್ಟು 50 ದಿವಸಗಳ ಕಾಲ ನಾವು ಶೂಟಿಂಗ್ ಮುಗಿಸಿದ್ದೇವೆ.